ಹಲೋ ವೀಕ್ಷಕರೇ, ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಬಕ್ರೀದ್ ಹಬ್ಬದ ಪ್ರಯುಕ್ತ ನಮಗೆ ಒಂದು ಸ್ವಲ್ಪ ಕುರ್ಬಾನಿ ಸಿಕ್ಕಿತ್ತು. ಒಂದು 2-3 kg ಅಷ್ಟು ಕುರಿ ಮಟನ್ ನೋಡಿ, ಫ್ರೆಶ್ ಮಟನ್ ಸಿಕ್ಕಿತ್ತು. ಅದರಿಂದ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಇವತ್ತು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಫಸ್ಟು ಮಟನ್ ಸ್ಮೆಲ್ ಹೋಗಬೇಕು ಅಂತ ನೀವು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ. ಓಕೆ, ರಿಯಾಜ್ ಭಾಯ್ ಅವರು ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ಲೀನ್ ಮಾಡ್ತಿದ್ದಾರೆ. ನಾವು ಈರುಳ್ಳಿ ಕ್ಲೀನ್ ಮಾಡ್ತಿದ್ವಿ. ಬಕ್ರೀದ್ ಹಬ್ಬದ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡೋ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ, ನೋಡಿ ಖುಷಿ ಪಡಿ. ಇವತ್ತು 2.5 kg ಮಟನ್ ಬಿರಿಯಾನಿಗೆ ನಾವು ಒಂದು 1.5 kg ಅಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಕಾಯಿಸೋಕ್ಕೆ ನಾನು ಇವತ್ತು ಬಿರಿಯಾನಿಗೆ ದೊಡ್ಡ ಭಗವಾನನೇ ತಗೊಂಡಿದ್ದೀನಿ. ಇದು ನಮ್ಮ ಫ್ರೆಂಡ್ ರೂಮು, ಅವರೊಬ್ಬರೇ ಇರ್ತಾರೆ ಇಲ್ಲಿ, ಫ್ಯಾಮಿಲಿ ಊರಿಗೆ ಹೋಗಿದ್ದಾರೆ. ಹಾಗಾಗಿ ಸ್ಪೆಷಲ್ಲಾಗಿ ಮಾಡೋಣ ಅಂದ್ಬಿಟ್ಟು ಇವತ್ತು ರೂಮಿಗೆ ಬಂದಿದ್ದೀವಿ. ಇವಾಗ ನಮ್ಮ ಪಾತ್ರೆ ಕಾದಿದೆ, ಅದಕ್ಕೆ ನಾವು ಒಂದು 300 ml ಅಷ್ಟು ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನಾವು ಇವತ್ತು 300 ml ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೈ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಿಡಿಸ್ಕೊಡ್ತಿದ್ದಾರೆ. ಹಾಗೆ ನಾವು ಎಣ್ಣೆ ಹಾಕಿದ್ದೀವಿ, ಎಣ್ಣೆ ಕಾಯ್ದು ಆಮೇಲೆ ಈರುಳ್ಳಿ ಹಾಕೋಣ. ಎಣ್ಣೆ ಕಾದಿದೆ, ನಾವು ಈರುಳ್ಳಿ ಹಾಕ್ತಾಯಿದ್ದೀವಿ. ಇದು ನಮ್ಮ ಈರುಳ್ಳಿ ಫ್ರೈ ಆಗ್ತಾಯಿದೆ. ಇದು ಕಂದು ಬಣ್ಣಕ್ಕೆ ಬರಬೇಕು, ಆವಾಗಲೇ ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇನ್ನೊಂದು ಕುಕ್ಕರಲ್ಲಿ ಮಟನ್ನ ಬೇಯಕ್ಕಿಟ್ಟಿದ್ದೀವಿ. ಇವತ್ತು ನಾವು ಸ್ಪೆಷಲ್ಲಾಗಿ ಹೈದ್ರಾಬಾದ್ ಸ್ಟೈಲಲ್ಲಿ ದಮ್ ಬಿರಿಯಾನಿ ಮಾಡ್ತಿರೋದು. ಇನ್ನೊಂದು ಕುಕ್ಕರಲ್ಲಿ ಇಲ್ಲಿ ಬೇಯ್ತಾ ಇದೆ. ಆಮೇಲೆ ಅದಕ್ಕೆ ಇಷ್ಟು 1 kg ಅಷ್ಟು ಟೊಮಾಟೊ, ಆಮೇಲೆ 1 ಕಟ್ಟು ಪುದೀನ ಸಾಂಬಾರು ಸೊಪ್ಪು ತೊಳ್ಕೊಂಡು ಕ್ಲೀನ್ ಮಾಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾಯಿದ್ದಾರೆ, ರೋಸ್ಟ್ ಆಗಿದೆ. ಅದಕ್ಕೆ ನಾವು ಇಷ್ಟೊಂದು ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಸ್ಪೈಸಸ್ ಆ್ಯಡ್ ಮಾಡಿ ಮಸಾಲೆ ಮಿಕ್ಸ್ ಮಾಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಎಲ್ಲ ಇಡಿ, ಧನ್ಯವಾದ. ಅದಕ್ಕಿಂತ ಕಲ್ಬಿಟ್ಟಿದ್ದಾರೆ, ಅದಕ್ಕಿಂತ ಎಂತವ್ರೆ ಇವಾಗ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಅದರ ಸ್ಮೆಲ್ಲೆಲ್ಲ ಹೋಗಿ ಈಗ ಎಣ್ಣೆ ಕಾದಿದೆ. ನಾವು ಅದಕ್ಕೆ ಸಾಂಬಾರು ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಸಾಂಬಾರು ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿ ಸ್ಮೆಲ್. ಅದ್ರ ಜೊತೆ ಪುದೀನೂ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಎಣ್ಣೆಯಲ್ಲಿ ರೋಸ್ಟ್ ಆದ್ರೇ ಬಿರಿಯಾನಿ ಒಳ್ಳೆ ಘಮ ಬರುತ್ತೆ. ನಾವು ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀವಿ ಎಣ್ಣೆ ಜೊತೆ, ಬಿರಿಯಾನಿ ಒಂದು ಸ್ವಲ್ಪ ಕಲರ್ ಬರಲಿ ಅಂದ್ಬಿಟ್ಟು. ಟೊಮಾಟೊ ಮತ್ತು ಒಂದು 4 ಮೆಣಸಿನ್ಕಾಯಿ ಖಾರ ಇದೆ, ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ನಮ್ಮ ಫ್ರೆಂಡ್ದು ರೆಸಾರ್ಟು. ಇವತ್ತು ನಾವು ರೆಸಾರ್ಟಿಗೆ ಬಂದಿದ್ದೀವಿ. ಇದು ಖರ್ಜೂರದ ಗಿಡ. ಬಿರಿಯಾನಿ ಮಾಡ್ತಾ ಕಾಫಿ ಮಾಡ್ತಾ ಇವತ್ತು ಫುಲ್ಲು ಸ್ವಿಮ್ಮಿಂಗ್ ಫೂಲಲ್ಲೆಲ್ಲ ಸ್ನಾನ ಮಾಡಿ ಸೌದಿ ರೆಸಾರ್ಟ್ ನೋಡಿ. ಇಲ್ಲಿ ಕೋಳಿನೂ ಸಾಕಿದ್ದಾರೆ, ನಾಟಿ ಕೋಳಿ ನೋಡಿ, ಕೋಳಿ ಬೆಕ್ ನೋಡಿ. ಇಲ್ಲಿ ಎಷ್ಟು ರಾಜಾರೋಷ ಲಿಂಬೆ ಹುಳಿ ಗಿಡ. ರಿಯಾಜ್ ಭಾಯ್ ಇವತ್ತು ಸ್ನಾನ ಮಾಡೋಣ ಚೆನ್ನಾಗಿ, ಆಯಿತಾ? ಆಯ್ತಾಯ್ತು. ನಿಮ್ಮ ಭಾಯಿ ಅವರು ಇದ್ದಾರೆ, ನಮ್ಮ ಇವತ್ತು ಸ್ಪೆಷಲ್ ಇದ್ದಾರೆ ಗೆಸ್ಟ್ ಹೌಸಲ್ಲಿ. ಫುಲ್ಲು ಇವತ್ತು ಇಲ್ಲಿ ಕಿಚನಲ್ಲಿ ಎ ಸಿದು ಪ್ರಾಬ್ಲಮ್ ಇತ್ತ, ಫುಲ್ಲು ಸೆಕೆ ಅಂದರೆ ಸೆಕೆ. ಇನ್ನು ಇವತ್ತು ಸ್ಪೆಷಲ್ಲಾಗಿ ಬಿರಿಯಾನಿ. ನಮ್ಮ ಕಿಚನ್ ತೋರಿಸ್ತೀನಿ ಹೆಂಗಿದೆ ಅಂತ. ನಮ್ಮ ಫ್ರೆಂಡು ಮನೆಯದು. ಇಷ್ಟು ದೊಡ್ಡ ಕಿಚನ್ ನೋಡಿ, ಕಿಚನಲ್ಲೆಲ್ಲ ಸ್ಪೆಷಾಲಿಟಿನೂ ಇದೆ. ಇದು ಕರೆಂಟಿಂದು ಒಲೆ, ಆಮೇಲೆ ಟಿಕ್ಕ ಮಾಡೋದಕ್ಕೆ, ಆಮೇಲೆ ಪರೋಟ ಮಾಡೋದಕ್ಕೆ, ದೋಸೆ ಹೊಯ್ಯೋದಕ್ಕೆ ಕಲ್ಲು, ಮಟನ್ ಬೇಯ್ತಾ ಇದೆ. ಇದು ಆಗಿದೆ ಸ್ಪೈಸಸ್ಸು.
ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಟೋರ್ ಇದೆ. ಇವಾಗ ನಮ್ಮ ಈರುಳ್ಳಿ ಟೊಮಾಟೊ ಎಲ್ಲ ಬೆಂದಿ ಎಣ್ಣೆ ಮೇಲೆ ಬಂದಿದೆ. ಇವಾಗ ಒಂದ್ಸಲ ಚೆನ್ನಾಗಿ ಕೈ ಆಡಿಸ್ಕೊಂಡು ಟೊಮಾಟೊ ಚೆನ್ನಾಗಿ ಇನ್ನೂ ಬೇಯಬೇಕು. ಒಂದು 2.5 kg ಇಷ್ಟು ಮಸಾಲೆ ಸಾಕು. ಇದಕ್ಕೆ ಮತ್ತೆ ಮೊಸರು ಹಾಕಬೇಕು. ಒಂದು ಸ್ವಲ್ಪ ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ. ಸೌದಿಲಿ ನೋಡಿ ಮೊಸರು ಇದೇ ಥರ ಸಿಗುತ್ತೆ. ಇದು ಅರ್ಧ ಲೀಟ್ರ್ ಮೊಸರು ಈ ಥರ ಡಬ್ಬದಲ್ಲಿ ಫ್ರೆಶ್ ಆಗಿ ಸಿಗುತ್ತೆ. ಇದಕ್ಕೆ ನಾವು ಇವತ್ತು ಮೊಸರು ಆ್ಯಡ್ ಮಾಡ್ತಾ ಇದ್ದೀವಿ. ಮಸಾಲೆಗೆ ಮೊಸರು ಹಾಕೋಣ. ಹಾಕಿ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರೆ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಹುಳಿನೂ ಸಿಗುತ್ತೆ, ಒಳ್ಳೆ ಟೇಸ್ಟು ಸಿಗುತ್ತೆ. ಇರೋ ಮಟನ್ನ ತೆಗೆದು ಮಸಾಲೆಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಇದ್ರ ನೀರು ಹಾಕಲ್ಲ, ಬರೀ ಮಸಾಲೆಗೆ ಮಟನ್ ಮಾತ್ರ ಸೇರಿಸ್ತೀವಿ. ಮಟನ್ ರಿಸೂಮ್ ಆಗುತ್ತೆ. ಈ ಥರ ಮಸಾಲೆ ಮಾಡಿರೋದಕ್ಕೆ ಮಟನ್ ಎಲ್ಲ ಸೇರಿಸಾಯಿತು. ಮಟನ್ ಬೆಂದಿದೆ ಒಂದು 90%. ಇನ್ನು 10% ದಮ್ಮಲ್ಲಿ ಚೆನ್ನಾಗಿ ಬೇಯೋದು. ಇದ್ರ ಮೇಲೆ ಇನ್ನು ನಾವು ಅಕ್ಕಿನ ಒಂದು 70% ಬೇಯಿಸಿ ಇದ್ರ ಮೇಲೆ ದಮ್ಮಿಗಿಡೋದು. ಇವತ್ತು ಬಿರಿಯಾನಿ ಮಾಡೋದಕ್ಕೆ 2 kg ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಅದನ್ನ ನೀರಲ್ಲಿ ನೆನೆ ಹಾಕಿ ತೊಳೆದು ಇಟ್ಟಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ಅಕ್ಕಿ ಇಟ್ಟಿದ್ದೀನಿ. ಅದಕ್ಕೆ ಪುದೀನ ಮತ್ತು ಸಾಂಬಾರು ಸೊಪ್ಪು, 2 ಕಾಯಿ ಮೆಣಸಿನ್ಕಾಯಿ, ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡಿದ್ದೀನಿ. ನೀರು ಕುದ್ದಿದ್ದೆ ಇದಕ್ಕೆ ಒಂದು 70% ಅಕ್ಕಿನ ಬೇಯಿಸ್ಬಿಟ್ಟು ಇಲ್ಲಿ ಮಸಾಲೆ ಮಾಡಿರೋಂಥ ಮಟನ್ಗೆ ಮಿಕ್ಸ್ ಮಾಡೋಣ. ಅಲ್ಲಿಗೆ ಇವತ್ತು ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ನಮ್ಮ ನೀರು ಕುದೀತಾ ಇದೆ. ಈ ಥರ ಕುದಿ ಬರಬೇಕು. ಅವಾಗಲೇ ಅಕ್ಕಿನ ನೀವು ಇದಕ್ಕೆ ಹಾಕಿದ್ರೆ ಜಲ್ದಿ ಬೇಯುತ್ತೆ. ಅಕ್ಕಿನ ಸೇರಿಸ್ತಾ ಇದ್ದೀನಿ. ನಾವು ಹಾಕಿರೋ ಅಕ್ಕಿ ಕುದೀತಾ ಇದೆ ನೋಡಿ. ನೆನೆ ಹಾಕೋದ್ರಿಂದ ಯಾವುದೇ ಅಕ್ಕಿ ಆಗಲಿ ಈ ಥರ ಉದ್ದ ಉದ್ದ ಆಗುತ್ತೆ. ರೈಸು ನಿಧಾನಕ್ಕೆ ಕೈ ಆಡಿಸ್ಬೇಕು, ಇಲ್ಲಾಂದರೆ ಅಕ್ಕಿ ಮುರಿದೋಗುತ್ತೆ, ಅಕ್ಕಿಗೆ ನೋವಾಗುತ್ತೆ. ಇಂತೂ ಅಕ್ಕಿ ಒಂದು 70% ಬೆಂದಿದ್ರೆ ನಾವು ತೆಗೆದು ದಮ್ಮಿಗೆ ಹಾಕೋಣ. ಓಕೆನಾ? ಅಕ್ಕಿ 70% ಬೆಂದಿದೆ. ಇವಾಗ ಇದನ್ನ ಬಸಿತೀನಿ ನಾನು. ಅದ್ರ ಮೇಲೆ ಇವಾಗ ನಾವು ರೈಸ್ ಹಾಕೋಣ. ಬಸ್ತಿರೋ ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಹಿಟ್ಟಾಯಿತು. ಅದ್ರ ಮೇಲೆ ಸ್ವಲ್ಪ ಪುದೀನ, ಆಮೇಲೆ ಸಾಂಬಾರು ಸೊಪ್ಪು ಆ್ಯಡ್ ಮಾಡೋಣ. ಆಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳೋಣ. ನಮ್ಮ ಬಿರಿಯಾನಿ ಫುಲ್ಲು ರೆಡಿಯಾಗಿದೆ. ಅದರ ಮೇಲ್ಗಡೆ ನಾನು ಇಷ್ಟು ಐಟಮ್ ಹಾಕಿ ಇವಾಗ ಊರಿಂದ ತಂದಿರೋಂಥ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಪ್ಯೂರ್ ತುಪ್ಪ ಊರಿಂದ ತಂದಿರೋದು. ಅದನ್ನ ನಾನು ಇದ್ರ ಮೇಲ್ಗಡೆ ಈ ಥರ ಒಯ್ದು ಕೊಡ್ತೀನಿ. ಸಾಕು, ಜಾಸ್ತಿ ಬೇಡ. ದಮ್ಮಿಗಿಡೋ ಸ್ಟೈಲು. ದಮ್ಮಿಗಿಟ್ಟಾಯಿತು. ಇನ್ನೊಂದು 1 ಗಂಟೆ ಅರ್ಧ ಗಂಟೆ ಬಿಟ್ಟು ಎಲ್ಲ ಬಂದ ಮೇಲೆ ಊಟ ಮಾಡೋಣ. ಬಿರಿಯಾನಿ ರೆಡಿಯಾಗಿದೆ. ಇವಾಗ ಬಿರಿಯಾನಿ ಓಪನ್ ಮಾಡ್ತಾ ಇದ್ದೀವಿ. ಬಿಸ್ಮಿಲ್ಲಾ. ಸೂಪರ್ ಬಿರಿಯಾನಿ. ಇವಾಗ ಇದರಲ್ಲಿ ಅಕ್ಕಿನ ಬೇರೆ ಮಾಡಬೇಕು. ಚೋರು ಬಂದ್ರೆ ಅಲ್ಲೇ ಕೂಡ ಇಬ್ಬರವಿ ಇಬ್ಬರು ಮುಟ್ಟಾಕ. ಫಸ್ಟು ಮೇಲ್ಗಡೆ ಇರೋ ರೈಸ್ನ ತಗೋಬೇಕು. ಇದ್ರಲ್ಲಿ ಪೋಣನ್ ಜಾಲೂನ್ನ ಇವಾಗ ಮಟನ್ನು ಇದೆ. ಬೇಡ ಬಿರಿಯಾನಿ ಕೆಳಗಡೆ ಮಟನ್ ಇದೆ, ಮೇಲ್ಗಡೆ ರೈಸು, ಇದು ರೈತ ಸಲಾಡ್.
ಬಿರಿಯಾನಿ ಪ್ಲೇಟಿಗೆಲ್ಲ ಸರ್ವ್ ಮಾಡಾಯಿತು. ಇವಾಗ ಊಟ ಮಾಡೋದು ಒಂದೇ ಬಾಕಿ. ಮಸಾಲೆ ಟೋಪ್ ಆಗಿದೆ. ಬಿರಿಯಾನಿ ರೈಸ್ ಇಲ್ಲಿದೆ. ಅದನ್ನಂತೆ ಬೇರೆ ಮುಳ್ಳು ನೀರು ಬಡಗಿಡ ಅದನ್ನೆಲ್ಲ ಉಂಟು. ಇವಾಗ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಬಿರಿಯಾನಿನ ತಿಂತಾಯಿದ್ದೀವಿ. ತುಂಬ ಟೇಸ್ಟ್ ಆಗಿದೆ ಬಿರಿಯಾನಿ. ತುಂಬ ಈಸಿ ಮಾಡೋದಕ್ಕೆ. ಎಲ್ಲರೂ ಮಾಡಿ, ಎಲ್ಲರೂ ತಿನ್ನಿ, ವಿಡಿಯೋನ ಶೇರ್ ಮಾಡಿ, ನೋಡಿ, ಲೈಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.